ಗುರುಗಳೇ, ಈಗ ಧನಸ್ಸು ರಾಶಿ ಅವರ ಈ ವರ್ಷದ ಭವಿಷ್ಯ ಹೇಗಿದೆ ಗುರುಗಳೇ? ಧನುರ್ರಾಶಿಗೆ ಅರ್ಧಾಷ್ಟಮ ಅಂತ ಕರೀತಾರೆ. ಮಿಶ್ರ ಫಲದಿಂದ ಕೂಡಿರತಕ್ಕಂತಹ ಸಂವತ್ಸರ ಇದು ಅಂದರೆ ತಪ್ಪಾಗಲಾರದು. ಧನುರ್ರಾಶಿಯ ಉನ್ನತ ಹುದ್ದೆಯಲ್ಲಿರ್ತಕ್ಕಂತಹ ಅಧಿಕಾರಿಗಳು, IAS, IPS ಆಫೀಸರ್ಸ್ ಆಗ್ಬೋದು, ವಿದೇಶಾಂಗ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಮಿಲಿಟ್ರಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ರಕ್ಷಣಾ ಉದ್ಯಮದಲ್ಲಿ ನಿರತರಾಗಿರ್ತಕ್ಕಂಥವರು, ಗೃಹ ನಿರ್ಮಾಣ ಚಟುವಟಿಕೆಯಲ್ಲಿರ್ತಕ್ಕಂತಹ ಉದ್ಯಮಿಗಳು, ಇವರೆಲ್ಲರಿಗೂ ಕೂಡ ಅತ್ಯಂತ ಮಂಗಳಮಯವಾದಂಥ ವರ್ಷ ಇದಾಗಿದ್ದರೂ ಕೂಡ ಆರೋಗ್ಯದಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಅವಾಗವಾಗ ಅವರು ಅನುಭವಿಸ್ತಾ ಇರ್ತಾರೆ. ಧನುರ್ರಾಶಿಯ ರೈತರು, ಅದರಲ್ಲೂ ಮುಖ್ಯವಾಗಿ ಅಡಕೆ ಬೆಳೆಗಾರರು, ವಾಣಿಜ್ಯ ಬೆಳೆ ಬೆಳೀತಕ್ಕಂತಹ ರೈತರು ಅಂದರೆ ಕಾಫಿ ಎಸ್ಟೇಟ್ ಮಾಲೀಕರು, ಟೀ ಎಸ್ಟೇಟ್ ಮಾಲೀಕರು, ಕಾಳುಮೆಣಸು ಏಲಕ್ಕಿ ಬೆಳೀತಕ್ಕಂಥವರು, ಇನ್ನು ಅರಿಶಿನ, ಶುಂಠಿ ಇತ್ಯಾದಿ ಬೆಳೀತಕ್ಕಂತಹ ರೈತರು ಹೇರಳವಾಗಿ ಧನ ಸಂಪತ್ತನ್ನು ಕಾಣತಕ್ಕಂಥ ವರ್ಷ ಇದಾಗಿರುತ್ತೆ ಇವರಿಷ್ಟು ಜನಕ್ಕೆ. ಇನ್ನು ಹೊಸ ಹೊಸ ದೇಶಕ್ಕೆ ಇದುವರೆಗೆ ಯಾರು ಕಂಡು ಕೆಳದಿರದೇ ಇರತಕ್ಕಂಥ ದೂರ ದೂರದ ದೇಶಕ್ಕೆ ಪ್ರಯಾಣ ಹೋಗ್ತಕ್ಕಂಥದ್ದು, ಹೊಸ ಸ್ನೇಹಿತರ ಸಂಪರ್ಕ ಬರ್ತಕ್ಕಂಥದ್ದು, ಸಿನಿಮಾದಲ್ಲಿರ್ತಕ್ಕಂಥ ಧನುರಾಶಿಯವರು ಅವರ ನಿರೀಕ್ಷಣೆಗೂ ಮೀರಿದೊಂದು ಯಶಸ್ಸು, ಅದರಲ್ಲೂ ನಟರಿಗೆ ದೊಡ್ಡ ಮಟ್ಟದ ಒಂದು ಆರ್ಥಿಕ ಲಾಭ, ಕೀರ್ತಿ ಲಾಭ ಇದೆಲ್ಲವನ್ನು ಕೂಡ ಕಾಣಬಹುದು ನಾವು. ಧನುರಾಶಿಯವರು ಹೆಚ್ಚು ಶ್ರೇಯಸ್ಸನ್ನ ಕಾಣ್ತಾರೆ ಅಂತ ಹೇಳಿ, ಧನುರಾಶಿಯವರು ಹೆಚ್ಚಿನ ಒಂದು ಶ್ರೇಯಸ್ಸು, ತೃಪ್ತಿಯನ್ನು ಕಾಣತಕ್ಕಂಥ ಸಂವತ್ಸರ. ಆರೋಗ್ಯದ ಸ್ಥಿತಿಯ ಬಗ್ಗೆ ಹೇಳಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಬಹುದು. ಅದರ ಹೊರತಾಗಿ ಅವರ ಆಸೆಗಳು ಪೂರೈಸುತ್ತೆ. ಸೂಕ್ತ ವಯಸ್ಸಿನ ಧನುರಾಶಿಯವರಿಗೆ ಮದುವೆ, ಸೂಕ್ತ ವಯಸ್ಸಿನ ದಂಪತಿಗಳಿಗೆ ಸಂತಾನ ಪ್ರಾಪ್ತಿ, ಸ್ಥಿರ ಆಸ್ತಿಯನ್ನು ಖರೀದಿ ಮಾಡ್ತಕ್ಕಂಥದ್ದು, ಹೂಡಿಕೆಯಲ್ಲಿ ಹೆಚ್ಚಿನ ದೊಡ್ಡ ಲಾಭ, ಶೇರ್ ಮಾರ್ಕೆಟ್ ಇತ್ಯಾದಿಗಳಲ್ಲಿ ಹಣ ಹೂಡಿರ್ತಕ್ಕಂಥವರಿಗೆ 1-6 ಪಟ್ಟು 8 ಪಟ್ಟು ಲಾಭ ಬರ್ತಕ್ಕಂಥದ್ದು ಅದೆಲ್ಲದೂ ಕೂಡ ಕಾಣ್ಬೋದು. ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಹೇಳ್ತೀರಾ? ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಆ ಕ್ಷೇತ್ರಕ್ಕೆ ಹೋಗಿ ಪ್ರಾರ್ಥನೆ ಮತ್ತು ಆ ಕ್ಷೇತ್ರದಲ್ಲಿ ಅನ್ನದಾನ ಮಾಡ್ತಕ್ಕಂಥದ್ದರಿಂದ ಅವರ ಸಮಸ್ಯೆಗಳು ದೂರವಾಗುತ್ತಮ್ಮ.